ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಶುಚಿ ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ. ಈ ದಿನ ನಾನು ನಿಮಗೆ ಅರ್ಧ kg ಬಾಂಬೆ ರವೆಯನ್ನು ಬಳಸಿ ಮಸಾಲ ರೊಟ್ಟಿ ಮಾಡುವುದು ಹೇಗೆ ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಬಾಂಬೆ ರವೆಯನ್ನು 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. 1 ಸ್ಪೂನು ಉಪ್ಪು, 1 ಸ್ಪೂನು ಜೀರಿಗೆ, 1 ಸ್ಪೂನು ಅರಿಶಿಣದ ಪುಡಿ, 1 ಸ್ಪೂನು ಮೆಣಸಿನ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ಸಣ್ಣದಾಗೆ ಹಚ್ಚಿಟ್ಕೊಂಡಿರುವಂತಹ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 2 ರಿಂದ 3 ಬೆಳ್ಳುಳ್ಳಿ ಇಲಕನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿಯನ್ನು ಸಹ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ತಾ ಇದ್ದೀನಿ. 4 ರಿಂದ 5 ಹಸಿಮೆಣಸಿನ್ಕಾಯಿಯನ್ನು ಸೇರಿಸಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಿಡಿಯುವಷ್ಟು ಸಬ್ಸಿಗೆ ಸೊಪ್ಪನ್ನು ಸೇರಿಸಿದ್ದೇನೆ. 2 ದಪ್ಪ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಇದಕ್ಕೆ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ಈ ಬಾಂಬೆ ರವೆಯನ್ನು ತೊಳೆದಾಗಲೇ ನೀರಿನ ಅಂಶ ಸೇರಿಸ್ಕೊಂಡು ಅದು ಚೆನ್ನಾಗಿ ನೆಂದಿರುತ್ತೆ. ಚೆನ್ನಾಗಿ ಈ ರೀತಿ ಎಲ್ಲ ಕಡೆಯನ್ನು ಸಹ ನೀವು ಕಲಿಸ್ಕೊಳ್ತಾ ಹೋಗಿ. ಕಲಸಿದ ನಂತರ ನೀವು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಬೇರೆ ರವೆಯನ್ನು ಬಳಸಿದ್ರೆ ರೊಟ್ಟಿ ಬಳಿಯೋದಕ್ಕೆ ಬರೋದಿಲ್ಲ, ಕಿತ್ತೋಗುತ್ತೆ. ಹಂಗಾಗಿ ಬಾಂಬೆ ರವೆಯನ್ನೇ ನೀವು ಬಳಸ್ಕೋಬೇಕು. ತುಂಬ ಚೆನ್ನಾಗಿ ಮಸಾಲ ರೊಟ್ಟಿ ಬರುತ್ತೆ ಬಾಂಬೆ ರವೆಯನ್ನು ಬಳಸಿ ಮಾಡೋದ್ರಿಂದ. ಅಷ್ಟರಲ್ಲಿ ನಾವು ಈ ರೊಟ್ಟಿಗೆ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಜಾರನ್ನು ತಗೊಂಡು 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ಶುಂಠಿ, ಬೆಳ್ಳುಳ್ಳಿ ಇಲಕ್ಕು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 4 ಸ್ಪೂನು ಹಸಿ ತೆಂಗಿನಕಾಯಿ ತುರಿಯನ್ನು ನಾನು ಸೇರಿಸ್ತಾ ಇದ್ದೀನಿ. 2 ಬ್ಯಾಡಿಗೆ ಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ, 1 ಕಪ್ಪಷ್ಟು ಹುರಿದ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರನ್ನು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿದ ನಂತರ ನೋಡಿ ಚಟ್ನಿ ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಇದು ಒಳ್ಳೆ ಕಾಂಬಿನೇಷನು ಈ ಮಸಾಲ ರವೆ ರೊಟ್ಟಿಗೆ. 10 ನಿಮಿಷದ ನಂತರ ನೋಡಿ ಈ ರೀತಿ ಚೆನ್ನಾಗಿ ರವೆ ನೆಂದಿದೆ. ಒಂದು ಬಟ್ಟಲಲ್ಲಿ ನೀರನ್ನು ತಗೊಂಡು ಕೈ ಎತ್ಕೊಳ್ಳಿ. ಹಂಚನ್ನು ಇಟ್ಟು ಕಾದ ನಂತರ ಎಣ್ಣೆ ಸರ್ವಿ ನಿಮ್ಮ ಕೈ ಹಿಡಿಯೋಷ್ಟು ತಗೊಂಡು ಈ ರೀತಿ ಸುತ್ತ ಬಳಿತಾ ಹೋಗಿ. ಮೊದಲ ರೊಟ್ಟಿ ಸ್ವಲ್ಪ ಈ ರೀತಿ ಎದ್ದೇಳುತ್ತೆ, ನಂತರ ರೊಟ್ಟಿ ತುಂಬ ಚೆನ್ನಾಗೇ ಬರುತ್ತೆ. ಮೆಲ್ಲಗೆ ನೀವು ಕೈ ಆಡಿಸ್ತಾ ಇರಬೇಕು. ನೀರನ್ನು ಎದ್ದೋದ್ರಿಂದ ಕೈ ಸುಡೋದಿಲ್ಲ. ಸುತ್ತ ನೀರನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿಬಿಡಿ. ನಂತರ ತೆಗೆದು ಮತ್ತೊಂದು ಸೈಡನ್ನ ತಿರುಗಿಸಿ ಬೇಯಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಬೇಯಬೇಕಲ್ವ, ಹಾಗಾಗಿ ನೋಡಿ ಎಷ್ಟು ನೀಟಾಗೆ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ತುಂಬಾ ಚೆನ್ನಾಗೇ ಬರುತ್ತೆ ಈ ರವೆ ರೊಟ್ಟಿ. ಪೇಪರ್ ರೀತಿಯಲ್ಲಿ ಕಾಣಿಸುತ್ತೆ. ಎಷ್ಟು ತೆಳ್ಳ ಬೇಕಾದರೂ ನೀವು ಬಳಿಬೋದು, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈ ಒಂದು ವಿಧಾನದಲ್ಲಿ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿ. ಥ್ಯಾಂಕ್ ಯು.